ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನಿನ್ನೆ ವಿಡಿಯೋಲಿ ನಾನು ಹೇಳ್ಕೊಟ್ಟಿದ್ದೆ ಹೇಗೆ ಟ್ಯಾಲಿ ಪ್ರೈಮನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದಂತ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟ್ಯಾಲಿ ಪ್ರೈಮ್ ಸಾಫ್ಟ್ವೇರಲ್ಲಿ ಏನೂ ವರ್ಕ್ ಮಾಡಲ್ಲ, ಯಾಕೆಂದರೆ ಟ್ಯಾಲಿ ಪ್ರೈಮ್ ಸಾಫ್ಟ್ವೇರಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮಗೆ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಸೊ ಒಂದು ವೇಳೆ ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋನ ಚೆಕ್ ಮಾಡಿ. ಒಂದು ವೇಳೆ ನೀವು ನಾನ್ ಕಾಮರ್ಸ್ ಸ್ಟೂಡೆಂಟ್ಸ್ ಆದರೆ ಅಂದರೆ ಆರ್ಟ್ಸ್, ಸೈನ್ಸ್, ಬೇರೆ ಡಿಪಾರ್ಟ್ಮೆಂಟ್ ಅವರಾದರೆ ಈ ವಿಡಿಯೋನ ತಪ್ಪದೇ ನೋಡಿ ಮತ್ತು ಲೈಕ್ ಮಾಡಿ. ಸೊ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನಿಮ್ಗೆ ಏನೇ ನಾಲೆಜ್ ಇಲ್ಲ ಅಂದರೂ ಈ ವಿಡಿಯೋ ನೋಡಿದರೆ, ಅಂದರೆ ನಿಮಗೆ ಝೀರೋ ನಾಲೆಜ್ ಇದ್ರೂ ಈ ವಿಡಿಯೋ ನೋಡಿದರೆ ನಿಮಗೆ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಎಲ್ಲ ನಾಲೆಜ್ ಕೂಡ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟ್ ನೀವು ಟ್ಯಾಲಿ ಸಾಫ್ಟ್ವೇರಲ್ಲಿ ಕೂಡ ವರ್ಕ್ ಮಾಡ್ಬೋದು. ಸೊ ಟ್ಯಾಲಿ ಸಾಫ್ಟ್ವೇರಲ್ಲಿ ವರ್ಕ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಅಕೌಂಟಿಂಗ್ ಗೊತ್ತಾಗಬೇಕು. ಸೊ ಅಕೌಂಟಿಂಗ್ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಅಕೌಂಟಿಂಗ್ ಅಂದರೆ ಅಕೌಂಟಿಂಗ್ ಆಲ್ಸೋ ನೋನ್ ಆ್ಯಸ್ ಅಕೌಂಟೆನ್ಸಿ ಇಸ್ ದ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಎಕನಾಮಿಕ್ ಎಂಟಿಟೀಸ್ ಸಚ್ ಆಸ್ ಬಿಸ್ನೆಸ್ ಆ್ಯಂಡ್ ಕಾರ್ಪೊರೇಷನ್ಸ್. ಸೊ ಒಂದು ಹೇಳಿ ನಿಮಗೆ ಅಕೌಂಟಿಂಗ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಅಕೌಂಟಿಂಗ್ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ, ಅಂದರೆ ಪರ್ಚೇಸ್ ಮಾಡ್ತೀರಾ, ಸೇಲ್ಸ್ ಮಾಡ್ತೀರಾ, ಏನೇ ಮಾಡ್ಬೋದು. ಸೊ ಇದೆಲ್ಲವನ್ನು ನಾವು ಎಂಟ್ರೀಸ್ ಆಗಿ ಮೇಂಟೈನ್ ಮಾಡ್ತೀವಿ, ಅಂದರೆ ಟ್ರಾನ್ಸಾಕ್ಷನ್ಸನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಅಕೌಂಟಿಂಗ್ ಬಗ್ಗೆ ನಿಮಗೆ ಇನ್ನೂ ಎಡಿಷ್ನಲ್ ಆಗಿ ಬೇರೇನು ಗೊತ್ತಾಗಬೇಕಂತಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಬಿಸ್ನೆಸ್ಸಲ್ಲಿ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ರು ಆ ಟ್ರಾನ್ಸಾಕ್ಷನನ್ನು ನಾವು ಮೇಂಟೈನ್ ಮಾಡೋದಕ್ಕೆ ನಾವು ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ನಮಗೆ ಅಕೌಂಟೆನ್ಸಿಯಲ್ಲಿ 2 ಕಾನ್ಸೆಪ್ಟ್ಸ್ ಬರ್ತದೆ. ಒಂದು ಜರ್ನಲ್ ಎಂಟ್ರಿ ಅಂತ, ಇನ್ನೊಂದು ಲೆಡ್ಜರ್ ಎಂಟ್ರಿ ಅಂತ. ಸೊ ಜರ್ನಲ್ ಎಂಟ್ರಿ ಅಂದರೆ ಜರ್ನಲ್ ಎಂಟ್ರಿ ಈಸ್ ದ ರೆಕಾರ್ಡ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇನ್ ದ ಅಕೌಂಟಿಂಗ್ ಬುಕ್ಸ್ ಆಫ್ ಅ ಬಿಸ್ನೆಸ್. ಸೊ ಏನಂದರೆ ಜರ್ನಲ್ ಎಂಟ್ರಿ ಅಂದರೆ ನೀವೀಗ ಒಂದು ಅಕೌಂಟಲ್ಲಿ ಅಂದರೆ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ಟ್ರಾನ್ಸಾಕ್ಷನ್ ಮಾಡ್ತೀರಲ್ವ, ಸೊ ಈ ಟ್ರಾನ್ಸಾಕ್ಷನನ್ನು ನಾವು ಎಂಟ್ರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಈ ಎಂಟ್ರೀಸ್ಗೆ ನಾವು ಜರ್ನಲ್ ಎಂಟ್ರಿ ಅಂತ ಹೇಳ್ತೀವಿ. ಒಂದು ಬಿಸ್ನೆಸ್ಸಲ್ಲಿ ನಾವೇನೇ ಟ್ರಾನ್ಸಾಕ್ಷನ್ ಮಾಡಿದರೂ ಅದನ್ನು ನಾವು ಎಂಟ್ರೀಸ್ ಆಗಿ ಡಿವೈಡ್ ಮಾಡ್ತೀವಿ. ಈ ಎಂಟ್ರೀಸನ್ನು ನಾವು ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಗ ಜರ್ನಲ್ ಎಂಟ್ರಿ ಅಂದರೆ ಏನಂತ ಗೊತ್ತಾಯ್ತಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒನ್ ಲೆಡ್ಜರ್ ಎಂಟ್ರಿ. ಸೊ ಲೆಡ್ಜರ್ ಎಂಟ್ರಿ ಈಸ್ ಅ ರೆಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಇಟ್ಸ್ ಮೇಡ್ ಯೂಸಿಂಗ್ ಸಿಂಗಲ್ ಆರ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್. ಸೊ ಲೆಡ್ಜರ್ ಎಂಟ್ರಿ ಅಂದರೆ ನಾವೀಗ ಜರ್ನಲ್ ಎಂಟ್ರಿ ಮಾಡ್ತೀವಲ್ವ, ಸೊ ಅದನ್ನು ನಾವು ಗ್ರೂಪ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಈ ಗ್ರೂಪ್ ಆಗಿ ಡಿವೈಡ್ ಮಾಡುವ ಮೆಥಡ್ಗೆ ನಾವು ಲೆಡ್ಜರ್ ಎಂಟ್ರಿ ಅಂತ ಹೇಳ್ತೀವಿ. ಜರ್ನಲ್ ಎಂಟ್ರೀಸ್ ಅಂದರೆ ಟ್ರಾನ್ಸಾಕ್ಷನನ್ನು ನಾವು ಎಂಟ್ರೀಸ್ ಆಗಿ ಡಿವೈಡ್ ಮಾಡೋದು. ಲೆಡ್ಜರ್ ಎಂಟ್ರಿ ಅಂದರೆ ಈ ಜರ್ನಲ್ ಎಂಟ್ರಿಯನ್ನು ಗ್ರೂಪ್ ಆಗಿ ಡಿವೈಡ್ ಮಾಡೋದನ್ನು ನಾವು ಲೆಡ್ಜರ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಇಷ್ಟು ಕಾನ್ಸೆಪ್ಟ್ಸ್ ನಿಮಗೆ ಸರಿಯಾಗಿ ಗೊತ್ತಾದರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ತದೆ ಅಂದರೆ, ನೆಕ್ಸ್ಟ್ ಸ್ಟೆಪ್ ನೀವು ಈ ಜರ್ನಲ್ ಎಂಟ್ರಿ ಲೆಡ್ಜರ್ ಎಂಟ್ರಿನ ಡಿವೈಡ್ ಮಾಡ್ತೀರಾ, ಹೌದು ಬುಕ್ಕಲ್ಲಿ ಮಾಡ್ತೀರಾ, ಬಟ್ ಇದನ್ನು ನೀವು ಸಾಫ್ಟ್ವೇರಲ್ಲಿ ಮೇಂಟೈನ್ ಮಾಡಬೇಕಾದ್ರೆ ಈ ಸಾಫ್ಟ್ವೇರ್ಗೆ ನಾವು ಟ್ಯಾಲಿ ಪ್ರೈಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಈ ಎಂಟ್ರೀಸನ್ನು ನಾವು ಸಾಫ್ಟ್ವೇರಲ್ಲಿ ಮೇಂಟೈನ್ ಮಾಡೋದಕ್ಕೆ ಟ್ಯಾಲಿ ಪ್ರೈಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಕ್ವಶನ್ಸ್ ಇದೆ ನೋಡಿ. ನಾನು ನಿಮಗೆ ಜಸ್ಟ್ ಹೇಳಿದ್ದು ಜರ್ನಲ್ ಮತ್ತು ಲೆಡ್ಜರ್ ಎಂಟ್ರಿ ಅಂದರೆ ಏನಂತ. ಸೊ ಅದನ್ನು ಹೇಗೆ ನೀವು ಜರ್ನಲ್ ಎಂಟ್ರಿಯಾಗಿ ಕನ್ವರ್ಟ್ ಮಾಡೋದು ಅದನ್ನು ನಾನು ಈಗ ಹೇಳ್ತೀನಿ. ಸೊ ಜರ್ನಲ್ಸ್ ಆ್ಯಂಡ್ ಲೆಡ್ಜರ್ಸ್ ಅಂತ ಇದೆ. ಇದರಲ್ಲಿ ನೋಡಿ ಫಸ್ಟ್ ಕ್ವಶನ್ ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಕಾಣಿಸ್ತಿದೆ. ಸೊ ಅಕೌಂಟೆನ್ಸಿಯಲ್ಲಿ ನಮಗೊಂದು ರೂಲ್ಸ್ ಇದೆ. ಫಸ್ಟ್ ರೂಲ್ಸ್ ಏನಂದರೆ ಡೆಬಿಟ್ ದ ರಿಸೀವರ್ ಅಂತ. ಸೊ ಸೆಕೆಂಡ್ ರೂಲ್ಸ್ ಏನಂದರೆ ಕ್ರೆಡಿಟ್ ದ ಗಿವರ್ ಅಂತ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತ 2 ರೂಲ್ಸ್ ಇದೆ. ಅಂದರೆ ರಿಸೀವರ್ ಯಾವತ್ತೂ ಡೆಬಿಟಲ್ಲೇ ಬರಬೇಕು, ಗೀವರ್ ಯಾವತ್ತೂ ಕ್ರೆಡಿಟಲ್ಲೇ ಬರಬೇಕಂತ 2 ರೂಲ್ಸ್ ಇದೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಫಸ್ಟ್ ಕ್ವಶನ್ ನಮಗೀಗ ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ಕ್ವಶನ್ಸನ್ನು ನೋಡೋದಕ್ಕಿಂತ ಮುಂಚೆ ನಾವು ಜರ್ನಲ್ ಎಂಟ್ರೀಸಲ್ಲಿ ಯಾವುದೆಲ್ಲ ಕಾಲಮ್ಸ್ ಬರ್ತದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಸೊ ಜರ್ನಲ್ ಎಂಟ್ರೀಸಲ್ಲಿ SI ನಂಬರ್, ಪರ್ಟಿಕ್ಯುಲರ್ಸ್, ಡೆಬಿಟ್, ಕ್ರೆಡಿಟ್ ಅಂತ 4 ಕಾಲಮ್ ಬರ್ತದೆ. SI ನಂಬರಲ್ಲಿ ನೀವು ಡೇಟನ್ನು ಕೂಡ ಹಾಕ್ಬೋದು, ಪರ್ಟಿಕ್ಯುಲರ್ಸಲ್ಲಿ ಆ ಎಂಟ್ರಿಯನ್ನು ಡೀಟೇಲಾಗಿ ಹಾಕಲಿಕ್ಕೆ. ಸೊ ಡೆಬಿಟ್ ಅಂದರೆ ಎಷ್ಟು ಅಮೌಂಟು ಡೆಬಿಟ್ ಆಯಿತು, ಕ್ರೆಡಿಟ್ ಅಂದರೆ ಎಷ್ಟು ಅಮೌಂಟ್ ಕ್ರೆಡಿಟ್ ಆಯ್ತಂತ ನಾವಿಲ್ಲಿ ಕೊಡಬೇಕು. ಸೊ ಇಷ್ಟೆಲ್ಲ ಕೊಡಬೇಕಂದ್ರೆ ಫಸ್ಟ್ ನೀವು SI ನಂಬರಲ್ಲಿ 1 to 3 ಹಾಗೆ ಕೊಡಿ. ಸೊ ಪರ್ಟಿಕ್ಯುಲರ್ಸಲ್ಲಿ ನಿಮಗೆ 2 ಪಾರ್ಟ್ ಬರ್ತದೆ, ಒಂದು ಬೈ ಅಂತ, ಇನ್ನೊಂದು ಟು ಅಂತ. ಸೊ ಬೈಯಲ್ಲಿ ನೀವು DR ಅಂತ ಒಂದು ವರ್ಡನ್ನು ಹಾಕಬೇಕು. ಸೊ DR ಅಂದರೆ ಡೆಬಿಟ್ ಅಂತ ಅರ್ಥ, CR ಅಂದರೆ ಕ್ರೆಡಿಟ್ ಅಂತ ಅರ್ಥ.
ಸೊ ಡೆಬಿಟ್ ಮತ್ತು ಕ್ರೆಡಿಟಲ್ಲಿ ಏನು ಹಾಕಬೇಕಂತ ನೋಡ್ಕೊಳ್ಬೇಕಾದ್ರೆ ಫಸ್ಟ್ ಕ್ವಶನ್ ನೋಡಿ, ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಇದೆ. ಸೊ ಪೇಯ್ಡ್ ಇಂಟು ಬ್ಯಾಂಕ್ ಅಂದರೆ ನೀವು ಬ್ಯಾಂಕಿಗೆ ಹೋಗಿ ಕ್ಯಾಶನ್ನು ಪೇ ಮಾಡ್ತೀರಾ. ಸೊ ಆಗ ಬ್ಯಾಂಕ್ನವರು ರಿಸೀವರ್ ಆಗ್ತಾರಾ ಅಲ್ಲ ಗೀವರ್ ಆಗ್ತಾರಾ? ನೀವು ಕ್ಯಾಶನ್ನು ಬ್ಯಾಂಕಿಗೆ ಹೋಗಿ ಪೇ ಮಾಡ್ತೀರಾ, ಆಗ ಬ್ಯಾಂಕ್ನವರು ರಿಸೀವರ್ ಆಗ್ತಾರಾ ಅಲ್ಲ ಗೀವರ್ ಆಗ್ತಾರಾ? ಸೊ ರಿಸೀವರ್ ಆದರೆ ಅವರನ್ನು ಡೆಬಿಟಲ್ಲಿ ಹಾಕಬೇಕು, ಗೀವರ್ ಆದರೆ ಅವರನ್ನು ಕ್ರೆಡಿಟಲ್ಲಿ ಹಾಕಬೇಕು. ಈಗ ಬ್ಯಾಂಕ್ನವರು ರಿಸೀವರ್ ಅಂತ ಗೊತ್ತಾಯ್ತು ನಮಗೆ. ಸೊ ಅದಕ್ಕೆ ನಾವು DR ಅಂದರೆ ಡೆಬಿಟಲ್ಲಿ ಬ್ಯಾಂಕನ್ನು ಹಾಕಬೇಕು. ಸೊ CR ಏನು ಹಾಕಬೇಕಂತ ನಿಮ್ಗೇನಾದರೂ ಕನ್ಫ್ಯೂಷನ್ ಆದರೆ ನೀವು ಏನನ್ನು ಹೋಗಿ ಪೇ ಮಾಡ್ತೀರಾ? ಕ್ಯಾಶನ್ನು ಪೇ ಮಾಡ್ತೀರಾ, ಹೌದಾ? ಸೊ ಹಾಗಿದ್ರೆ ಕ್ರೆಡಿಟಲ್ಲಿ ಏನು ಹಾಕಬೇಕು? ಕ್ಯಾಶ್ ಅಂತ ಹಾಕಬೇಕು. ಸೊ ಈ ಎಂಟ್ರೀಸ್ ನಿಮಗೆ ಕರೆಕ್ಟ್ ಗೊತ್ತಾಯ್ತಲ್ಲ, ಡೆಬಿಟಲ್ಲಿ ಬ್ಯಾಂಕ್, ಕ್ರೆಡಿಟಲ್ಲಿ ಕ್ಯಾಶ್. ಸೊ ಅಮೌಂಟ್ ಎಷ್ಟು ಅಂತ ನೋಡಿ, ಡೆಬಿಟಲ್ಲಿ 10,000 ಹಾಕಿ. ಸೊ ನೆಕ್ಸ್ಟ್ ಕ್ರೆಡಿಟಲ್ಲಿ ಕೂಡ 10,000 ಹಾಕಿ. ಅಷ್ಟಾದಮೇಲೆ ಇಷ್ಟು ಅಮೌಂಟನ್ನು ನೀವು ಯಾವುದಕ್ಕೆ ಸ್ಪೆಂಡ್ ಮಾಡಿದ್ದೀರಾ ಅಂತ ನರೇಶನ್ ಥರ ಬರಬೇಕು. ಒಂದು ಶಾರ್ಟ್ಕಟ್ಟಾಗಿ ಕ್ವಶನಲ್ಲಿ ಇದ್ದದ್ದನ್ನೇ ಹಾಕಿ. ಸೊ ಬ್ರ್ಯಾಕೆಟಲ್ಲಿ ಬೀಯಿಂಗ್ ಪೇಯ್ಡ್ ಇಂಟು ಬ್ಯಾಂಕ್ ಅಂತ ಬರೀರಿ. ಸೊ ನರೇಶನ್ ನಿಮಗೆ ಶಾರ್ಟ್ಕಟ್ಟಾಗಿ ಏನು ಬೇಕೋ ಅದನ್ನು ಹಾಕ್ಬೋದು. ಸೊ ಫಸ್ಟ್ ಎಂಟ್ರಿ ಕರೆಕ್ಟಾಗಿ ಗೊತ್ತಾಯ್ತಂತ ಅಂದ್ಕೊಳ್ತೀನಿ. ಡೆಬಿಟಲ್ಲಿ ಬ್ಯಾಂಕ್ ಹಾಕ್ತೀವಿ, ಯಾಕೆಂದರೆ ಬ್ಯಾಂಕ್ ರಿಸೀವರ್. ಇನ್ನು ಸೆಕೆಂಡ್ ಎಂಟ್ರಿಯನ್ನು ನೋಡೋದಾದರೆ ಸೆಕೆಂಡ್ ಕ್ವಶನ್ ಏನಂದರೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಕೃಷ್ಣ ಅಂತ ಇದೆ. ಸೊ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಕೃಷ್ಣ ಅಂದರೆ ಕೃಷ್ಣನನ್ನು ನೀವಂತ ಅಂದ್ಕೊಳ್ಳಿ, ಆಯಿತಾ? ಸೊ ಕೃಷ್ಣ ಅಂದರೆ ನಿಮ್ಮಿಂದ ಯಾರಾದರೂ ಏನಾದರೂ ಪರ್ಚೇಸ್ ಮಾಡಿದರೆ ನೀವು ರಿಸೀವರ್ ಆಗ್ತೀರಾ ಅಲ್ಲ ಗೀವರ್ ಆಗ್ತೀರಾ? ಸೊ ನಿಮ್ಮಿಂದ ಯಾರಾದರೂ ಏನಾದರೂ ಪರ್ಚೇಸ್ ಮಾಡಿದರೆ ನೀವು ಗೀವರ್ ಆಗ್ತೀರಾ, ಹೌದಾ? ಸೊ ಗೀವರನ್ನು ಎಲ್ಲಿ ಹಾಕಬೇಕು? ಗೀವರನ್ನು ಕ್ರೆಡಿಟಲ್ಲಿ ಹಾಕಬೇಕು. ಹಾಗಿದ್ರೆ ಇದರಲ್ಲೀಗ ಕೃಷ್ಣ ಗೀವರ್, ಅವನನ್ನು ನಾವು ಕ್ರೆಡಿಟಲ್ಲಿ ಹಾಕ್ಕೊಳ್ಬೇಕು. ಸೊ ಇಲ್ಲೀಗ ನಾನು ಬೈ DR ಅಂತ ಹಾಕ್ತೀನಿ, ಅದಾದಮೇಲೆ ಟು CR ಅಂತ ಹಾಕ್ಕೊಳ್ತೀನಿ. ಇದು ಎಲ್ಲ ಎಂಟ್ರೀಸಲ್ಲಿ ಕೂಡ ಸೇಮ್ ಆಗಿರುತ್ತೆ, ಯಾವುದೇ ರೀತಿಯ ಚೇಂಜಸ್ ಇರಲ್ಲ. ಸೊ ಈಗ ಕೃಷ್ಣ ನಮಗೆ ಗೀವರ್ ಆಗಿರ್ತಾನೆ, ಅದಕ್ಕೋಸ್ಕರ ನಾವು ಕ್ರೆಡಿಟಲ್ಲಿ ಕೃಷ್ಣ ಅಂತ ಹಾಕ್ತೀವಿ. ಸೊ ಡೆಬಿಟಲ್ಲಿ ಏನು ಹಾಕಬೇಕು? ಸೊ ಡೆಬಿಟಲ್ಲಿ ಏನು ಹಾಕಬೇಕಂತ ಕನ್ಫ್ಯೂಷನ್ ಏನಾದರೂ ಆದರೆ ಕ್ವಶನನ್ನು ನೋಡ್ಕೊಳ್ಳಿ. ಸೊ ಕ್ವಶನಲ್ಲಿ ಏನಿದೆ ಉಳಿದದ್ದು? ಪರ್ಚೇಸ್ಡ್ ಗೂಡ್ಸ್ ಅಂತ ಇದೆ, ಹೌದಾ? ಸೊ ಪರ್ಚೇಸ್ಡ್ ಗೂಡ್ಸ್ ಅಂದರೆ ನಾವು ಪರ್ಚೇಸ್ಡ್ ಗೂಡ್ಸ್ ಅಂತಲೇ ಕೊಡಲಿಕ್ಕಿಲ್ಲ. ಸೊ ಪರ್ಚೇಸ್ಡ್ ಗೂಡ್ಸ್ ಅಂದರೆ ಪರ್ಚೇಸ್ ಅಂತ ಕೊಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಪರ್ಚೇಸ್ಡ್ ಗೂಡ್ಸ್ ಅಂತ ಇದ್ದರೆ ನಾವು ಪರ್ಚೇಸ್ಡ್ ಗೂಡ್ಸ್ ಅಂತ ಯಾವತ್ತೂ ಕೊಡಲ್ಲ. ಸೊ ಅದರ ಬದಲಿಗೆ ನಾವು ಪರ್ಚೇಸ್ ಅಂತಲೇ ಕೊಡ್ತೀವಿ. ಸೊ ಇಲ್ಲಿ ನೀವು ಪರ್ಚೇಸ್ ಅಂತಲೇ ಕೊಡ್ಬೋದು. ಸೊ ಅಮೌಂಟ್ ಎಷ್ಟು ಅಂತ ನೋಡ್ಕೊಳ್ಳಿ. ಅಮೌಂಟ್ ಎಷ್ಟು ಅಂತ ನೋಡಿಕೊಂಡು ಇಲ್ಲಿ 2000, ಡೆಬಿಟಲ್ಲಿ 2000, ಅದಾದಮೇಲೆ ನೆಕ್ಸ್ಟ್ ಕ್ರೆಡಿಟಲ್ಲಿ ಕೂಡ 2000 ಹಾಕ್ಕೊಳ್ಳಿ. ಅದರ ನೆಕ್ಸ್ಟ್ ನರೇಶನ್ ಎಲ್ಲದರಲ್ಲಿ ಕೂಡ ಸೇಮ್ ಆಗಲೇ ಹೇಳಿದೆ, ಬೀಯಿಂಗ್ ಪರ್ಚೇಸ್ಡ್ ಗೂಡ್ಸ್ ಅಂತ ಕೊಡಿ. ಸೊ ಇಷ್ಟು ಎಂಟ್ರಿ ನಿಮಗೆ ಕರೆಕ್ಟ್ ಗೊತ್ತಾಯಿತು. ಸೊ ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ಥರ್ಡ್ ಕ್ವಶನ್ ಏನಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಥರ್ಡ್ ಕ್ವಶನಲ್ಲಿ ಬೈ DR ಅಂತ ಫಸ್ಟ್ ನಾನಿಲ್ಲಿ ಬರೆದಿಟ್ಕೊಳ್ತೀನಿ, ಅದಾದಮೇಲೆ ಟು CR ಅಂತ ಕೂಡ ಬರೆದಿಟ್ಕೊಳ್ತೀನಿ, ಡೆಬಿಟ್ ಮತ್ತು ಕ್ರೆಡಿಟ್ ಅಂತ. ನೆಕ್ಸ್ಟಲ್ಲಿ ನೋಡಿ, ಸೋಲ್ಡ್ ಗೂಡ್ಸ್ ಟು ರಾಮ್ ಅಂತ ಇದೆ, ₹1000. ಸೊ ರಾಮನ್ನು ನೀವಂತ ಅಂದ್ಕೊಳ್ಳಿ. ಸೊ ನಿಮಗೆ ಯಾರಾದರೂ ಏನಾದರೂ ಸೇಲ್ ಮಾಡಿದರೆ ನೀವು ರಿಸೀವರ್ ಆಗ್ತೀರಾ ಅಲ್ಲ ಗೀವರ್ ಆಗ್ತೀರಾ? ನಾವು ರಿಸೀವರ್ ಆಗ್ತೀವಿ, ಹೌದಾ? ಸೊ ರಿಸೀವರ್ ಅಂದರೆ ಯಾವುದರಲ್ಲಿ ಬರಬೇಕು? ಡೆಬಿಟಲ್ಲಿ ಬರಬೇಕು. ಸೊ ನಾನು ರಾಮನ್ನು ರಿಸೀವರ್ ಅಂದರೆ ಡೆಬಿಟಲ್ಲಿ ಹಾಕ್ತೀನಿ. ಸೊ ಉಳಿದದಲ್ಲಿ ಏನಿದೆ ಕ್ವಶನಲ್ಲಿ? ಸೋಲ್ಡ್ ಗೂಡ್ಸ್ ಅಂತ ಇದೆ, ಹೌದಾ? ಸೊ ಸೋಲ್ಡ್ ಗೂಡ್ಸ್ ಅಂದರೆ ನಾವು ಸೋಲ್ಡ್ ಗೂಡ್ಸ್ ಅಂತ ಯಾವತ್ತೂ ಹಾಕಲ್ಲ. ನಾನು ಆಗಲೇ ಹೇಳಿದೆ ಸೇಲ್ ಮಾಡಿದ್ದಂತ. ಸೊ ಸೇಲ್ಸ್ ಅಂತ ಹಾಕಬೇಕು. ಇಲ್ಲಿಗ ನೀವು ಸೇಲ್ಸ್ ಅಂತ ಹಾಕಿ ನೆಕ್ಸ್ಟ್ ಅಮೌಂಟ್ ಎಷ್ಟು ಅಂತ ನೋಡಿ. ಅಮೌಂಟು 1000 ಇದೆ. ಸೊ 1000 ಅಲ್ಲಿ ಹಾಕಿದರೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ನರೇಶನನ್ನು ಹಾಕಬೇಕು, ಸೋಲ್ಡ್ ಗೂಡ್ಸ್ ಟು ರಾಮ್ ಅಂತ ಹಾಕಬೇಕು. ಸೊ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ರಾಮ್ ಅಂತ ಹಾಕಿದರೆ ಆಯಿತು. ಸೊ ಅಲ್ಲಿಗೆ ನಮ್ಮ ಥರ್ಡ್ ಕ್ವಶನ್ ಕೂಡ ಫಿನಿಶ್ ಆಯಿತು, ಸೋಲ್ಡ್ ಗೂಡ್ಸ್ ಟು ರಾಮ್. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನನ್ನು ನೋಡ್ಕೊಂಡು ಬರೋಣ. ಫೋರ್ತ್ ಕ್ವಶನಲ್ಲಿ ಏನಿದೆ? ರಿಟರ್ನ್ಡ್ ಗೂಡ್ಸ್ ಟು ಕೃಷ್ಣ ಅಂತ ಇದೆ, ಹೌದಾ? ಸೊ ರಿಟರ್ನ್ಡ್ ಅಂತ ಯಾವತ್ತು ನಮಗೆ ಕ್ವಶನಲ್ಲಿ ಬಂದರೆ ಅದಕ್ಕಿಂತ ಮುಂಚೆ ನಾನಿಲ್ಲಿ ಬೈ DR ಮತ್ತು ಟು CR ಅಂತ ಒಂದು ಬರೆದಿಟ್ಕೊಳ್ತೀನಿ. ಇದನ್ನು ನೀವು ಫಸ್ಟೇ ಬರೆದಿಟ್ಕೊಂಡ್ರೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಲ್ಲ, ನಿಮಗೆ ಜಾಸ್ತಿ ಏನು ಕನ್ಫ್ಯೂಷನ್ ಆಗಲ್ಲ. ಸೊ ಅದಕ್ಕೆ ನಾನು ಇದನ್ನು ಫಸ್ಟೇ ಬರೆದಿಟ್ಕೊಳ್ತೀನಿ. ಸೊ ಈಗ ಫೋರ್ತ್ ಕ್ವಶನಲ್ಲಿ ನೋಡಿ, ರಿಟರ್ನ್ಡ್ ಗೂಡ್ಸ್ ಟು ಕೃಷ್ಣ ಅಂತ ಇದೆ, ಹೌದಾ? ಸೊ ರಿಟರ್ನ್ಡ್ ಅಂತ ಯಾವತ್ತು ಒಂದು ಕ್ವಶನಲ್ಲಿ ಬಂದರೆ ಯಾವ ಹೆಸರಲ್ಲಿ
ರಿಟರ್ನ್ ಆಗಿದೆ ಅಂತ ನೋಡ್ಕೊಳ್ಬೇಕು. ಸೊ ಈಗ ಇಲ್ಲಿ ಕೃಷ್ಣನ ಹೆಸರಲ್ಲಿ ರಿಟರ್ನ್ ಆಗಿದೆ. ಸೊ ಕೃಷ್ಣ ಫಸ್ಟ್ ಪರ್ಚೇಸ್ ಮಾಡಿದ್ದ ಅಲ್ಲ ಸೇಲ್ಸ್ ಮಾಡಿದ್ದ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಕೃಷ್ಣ ಫಸ್ಟ್ ಕ್ವಶನಲ್ಲಿ ಪರ್ಚೇಸ್ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಅದು ಪರ್ಚೇಸ್ ರಿಟರ್ನ್ ಅಂತ ಆಗ್ತದೆ. ಸೊ ಪರ್ಚೇಸ್ ರಿಟರ್ನನ್ನು ನಿಮಗೆ ಡೆಬಿಟಲ್ಲಿ ಹಾಕಬೇಕಾ ಕ್ರೆಡಿಟಲ್ಲಿ ಹಾಕಬೇಕಾ ಅಂತ ಕನ್ಫ್ಯೂಷನ್ ಆದರೆ, ಸೊ ಪರ್ಚೇಸ್ ನೋಡಿ ಯಾವತ್ತೂ ಡೆಬಿಟಲ್ಲೇ ಬರೋದು, ಚೇಂಜಸ್ ಆಗಲ್ಲ. ನಾನು ಮುಂಚಿನ ಕ್ವಶನಲ್ಲಿ ಹೇಳಿದ್ದೆ ನಿಮಗೆ, ಯಾವ ಕ್ವಶನಲ್ಲಿ, ಸೆಕೆಂಡ್ ಕ್ವಶನಲ್ಲಿ ಹೇಳಿದ್ದೆ, ಪರ್ಚೇಸ್ ನೋಡಿ ಡೆಬಿಟಲ್ಲಿ, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಡೆಬಿಟಲ್ಲೇ ಬರ್ತದೆ. ಅದೇ ರೀತಿ ಸೇಲ್ಸ್ ಕೂಡ ಅಷ್ಟೇ ಕ್ರೆಡಿಟಲ್ಲೇ ಬರ್ತದೆ. ಪರ್ಚೇಸ್ ಡೆಬಿಟಲ್ಲಿ ಬಂದರೆ ನೋಡಿ ಪರ್ಚೇಸ್ ರಿಟರ್ನ್ ಅದರದ್ದು ಉಲ್ಟ ಕ್ರೆಡಿಟಲ್ಲಿ ಬರ್ತದೆ. ಅದೇ ರೀತಿ ಸೇಲ್ಸ್ ಕ್ರೆಡಿಟಲ್ಲಿ ಬಂದರೆ ಸೇಲ್ಸ್ ರಿಟರ್ನ್ ಅದರ ಉಲ್ಟ ಡೆಬಿಟಲ್ಲಿ ಬರ್ತದೆ. ಗೊತ್ತಾಯಿತಾ? ಸೊ ಈಗ ಇದು ಫೋರ್ತ್ ಕ್ವಶನಲ್ಲಿ ನಮಗೆ ಕೃಷ್ಣ ಪರ್ಚೇಸ್ ಮಾಡಿದ್ದು, ಸೊ ಅದು ಪರ್ಚೇಸ್ ರಿಟರ್ನ್ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಪರ್ಚೇಸ್ ರಿಟರ್ನ್ ಕ್ರೆಡಿಟಲ್ಲಿ ಬರ್ತದೆ. ಸೊ ಕ್ರೆಡಿಟಲ್ಲಿ ನಾನು ಪರ್ಚೇಸ್ ರಿಟರ್ನ್ ಅಂತ ಟೈಪ್ ಮಾಡ್ತೀನಿ, ಪರ್ಚೇಸ್ ರಿಟರ್ನ್. ಆಯಿತಾ? ಸೊ ನೆಕ್ಸ್ಟ್ ಉಳ್ದದೇನಿದೆ ಕ್ವಶನಲ್ಲಿ, ಡೆಬಿಟಲ್ಲಿ ಏನು ಹಾಕಬೇಕಂತ ಕನ್ಫ್ಯೂಷನ್ ಆದರೆ ಕ್ವಶನಲ್ಲಿ ಉಳ್ದದೇನಂತ ಚೆಕ್ ಮಾಡಿ. ಫೋರ್ತ್ ಒನ್ನಲ್ಲಿ ಕೃಷ್ಣ ಅಂತ ಹೆಸರಿದೆ ಒಂದು, ಹೌದಾ? ಅದನ್ನು ನಾವು ಡೆಬಿಟಲ್ಲಿ ಹಾಕಬೇಕು. ಸೊ ಅಮೌಂಟ್ ಇಲ್ಲಿ 3000. ಸೊ ಡೆಬಿಟಲ್ಲಿ ನಾವು 3000 ಕೃಷ್ಣ ಅಂತ ಹಾಕಿ ನೆಕ್ಸ್ಟ್ 3000 ಅಮೌಂಟನ್ನು ಹಾಕಿದರೆ ಆಯಿತು. ಕೃಷ್ಣ ಅಂತ ಕೊಟ್ಟು ನೆಕ್ಸ್ಟ್ ನರೇಷನನ್ನು ಕೊಟ್ಟಿದ್ದೀನಿ. ಬೀಯಿಂಗ್ ಕೃಷ್ಣ ರಿಟರ್ನ್ಡ್ ಗೂಡ್ಸ್ ಅಂತ, ರಿಟರ್ನ್ಡ್ ಗೂಡ್ಸ್. ಓಕೆ, ಅಮೌಂಟ್ 3000 ಡೆಬಿಟಲ್ಲಿ. ಅದಾದಮೇಲೆ ಈಗ ನಾವು ನೆಕ್ಸ್ಟ್ 5th ಎಂಟ್ರಿಗೆ ಹೋಗೋಣ. ಟೋಟಲ್ 10 ಎಂಟ್ರಿ ಇದೆ, ಅದರಲ್ಲಿ ಈಗ ನಾನು 5th ಎಂಟ್ರಿಯಲ್ಲಿದ್ದೀನಿ ನೋಡಿ. ಸೊ 5th ಕ್ವಶನ್ ಏನಂದರೆ, ಬೈ DR 2CR ಫಸ್ಟಿಗೆ ನೀವು ಟೈಪ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ 5th ಕ್ವಶನ್, ರಾಮ್ ರಿಟರ್ನ್ ದ ಗೂಡ್ಸ್. ನಾನು ಆಗಲೇ ಹೇಳಿದ್ದೆ, ರಿಟರ್ನ್ಡ್ ಅಂತ ಒಂದು ವರ್ಡ್ ಇದ್ದರೆ ಅದು ಯಾವ ಹೆಸರಲ್ಲಿ ರಿಟರ್ನ್ ಆಗಿದೆ ನೋಡಬೇಕು, ಆಯಿತಾ? ಸೊ ಈಗ ರಾಮ್ ಅಂತ ಒಂದು ಹೆಸರಲ್ಲಿ ರಿಟರ್ನ್ ಆಗಿದೆ, ಹೌದಾ? ಸೊ ರಾಮ್ ಮೊದಲು ಪರ್ಚೇಸ್ ಮಾಡಿದ್ದ ಸೇಲ್ಸ್ ಮಾಡಿದ್ದ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ರಾಮ್ ಅಂತ ನೋಡಿ 3rd ಕ್ವಶನಲ್ಲಿ ಸೋಲ್ಡ್ ಗೂಡ್ಸ್ ಟು ರಾಮ್ ಅಂತ ಇದೆ, ಹೌದಾ? ಸೊ ರಾಮ್ ಈಗ ಸೇಲ್ಸ್ ಮಾಡಿದ್ದಂತ ಗೊತ್ತಾಯ್ತು ನಮಗೆ. ಸೊ ಹಾಗಿದ್ರೆ ಅದೇನಾಗ್ತದೆ, ಸೇಲ್ಸ್ ರಿಟರ್ನ್ ಆಗ್ತದೆ. ಆಗಲೇ ನಾನು ಹೇಳಿದ್ದೆ, ಪರ್ಚೇಸ್ ಇದ್ದರೆ ಅದು ಡೆಬಿಟ್, ಪರ್ಚೇಸ್ ರಿಟರ್ನ್ ಆದರೆ ಕ್ರೆಡಿಟ್, ಸೇಲ್ಸ್ ಆದರೆ ಕ್ರೆಡಿಟ್, ಸೇಲ್ಸ್ ರಿಟರ್ನ್ ಆದರೆ ಡೆಬಿಟ್ ಅಂತ. ಸೊ ಈಗ ಸೇಲ್ಸ್ ರಿಟರ್ನನ್ನು ಗೊತ್ತಾಯಿತು, ಅದಕ್ಕೆ ನಾವು ಸೇಲ್ಸ್ ರಿಟರ್ನನ್ನು ಡೆಬಿಟಲ್ಲಿ ಹಾಕ್ತೀವಿ. ಸೊ 2ಅಲ್ಲಿ ಏನು ಹಾಕಬೇಕು, 2ಅಲ್ಲಿ ಯಾವ ಹೆಸರಲ್ಲಿ ರಿಟರ್ನ್ ಆಗಿದ್ದು, ರಾಮಿದ್ದು ಹೆಸರಲ್ಲಿ ರಿಟರ್ನ್ ಆಗಿದ್ದು. ಸೊ ನಾನು ಕ್ರೆಡಿಟಲ್ಲಿ ಈಗ ರಾಮ್ ಅಂತ ಟೈಪ್ ಮಾಡ್ತೀನಿ ನೋಡಿ, ರಾಮ್ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಎಷ್ಟು ಅಮೌಂಟು ಮತ್ತು ನರೇಷನ್ ಅದೆಲ್ಲದರಲ್ಲಿ ಕೂಡ ಸೇಮ್. ಸೊ ಅಮೌಂಟ್ ಎಷ್ಟು, ಅಮೌಂಟು 5000. ಸೊ 5000ಅನ್ನು ನಾನು ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ. 5000 ಕ್ರೆಡಿಟಲ್ಲಿ, ಕ್ರೆಡಿಟ್ ಅದೇ ಸ್ಟ್ರೈಟಲ್ಲಿ ಟೈಪ್ ಮಾಡಬೇಡಿ, ನೆಕ್ಸ್ಟ್ ಅದರ ಕೆಳಗೆ, ಅಂದರೆ ನೀವು ಮಾಡುವಾಗ ಬುಕ್ಕಲ್ಲಿ ರಫ್ ಆಗಿ ಮಾಡಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ನರೇಷನ್ ಹಾಕ್ತೀನಿ, ಬೀಯಿಂಗ್ ರಾಮ್ ರಿಟರ್ನ್ಡ್ ಗೂಡ್ಸ್, ಆಯಿತಾ? ಸೊ ಇಲ್ಲಿಗೆ ನಮ್ಮ 5 ಎಂಟ್ರಿ ಕಂಪ್ಲೀಟ್ ಆಯಿತು. ಸೊ ಇಷ್ಟು ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಎಂಟ್ರಿ 6th ಒನ್. ಸೊ 6th ಕ್ವಶನ್ ಏನಂದರೆ, ಬೈ DR 2CR 2CR. ಸೊ ನೆಕ್ಸ್ಟ್ 6th ಕ್ವಶನ್, ಬಾಟ್ ಸ್ಟ್ಯಾಂಪ್ಸ್ ಅಂತ ಇದೆ. ಸೊ ಬಾಟ್ ಸ್ಟ್ಯಾಂಪ್ಸ್ ಅಂದರೆ, ಬಾಟ್ ಅಂದರೆ ಏನು, ಪರ್ಚೇಸ್ಡ್ ಅಂತಲೇ ಅರ್ಥ. ಸೊ ಪರ್ಚೇಸ್ಡ್ ಸ್ಟ್ಯಾಂಪ್ಸ್, ಪರ್ಚೇಸ್ಡ್ ಗೂಡ್ಸ್ ಅಂತ ಕೊಟ್ಟರೆ ನೀವು ಯಾವತ್ತು ಪರ್ಚೇಸ್ ಅಂತಲೇ ಹಾಕಬೇಕು. ಪರ್ಚೇಸ್ಡ್ ಯಾವುದಾದ್ರೂ ಐಟಮಿದ್ದು ನೇಮನ್ನು ಕೊಟ್ಟರೆ ಎಲ್ಲಿ ನೀವು ಪರ್ಚೇಸ್ ಅಂತ ಹಾಕ್ತೀರಾ ಅಲ್ಲಿ ಸ್ಟ್ಯಾಂಪ್ಸ್ ಅಂತ ಹಾಕಬೇಕು. ಪರ್ಚೇಸ್ ಅಂತ ನಾವು ಹಾಕೋದು ಡೆಬಿಟಲ್ಲಿ. ಸೊ ಡೆಬಿಟಲ್ಲಿ ಈಗ ನೀವು ಸ್ಟ್ಯಾಂಪ್ಸ್ ಅಂತ ಹಾಕಬೇಕು. ಸೊ ಡೆಬಿಟಲ್ಲಿ ನಾನೀಗ ಸ್ಟ್ಯಾಂಪ್ಸ್ ಅಂತ ಹಾಕ್ತೀನಿ. ಸೊ ಕ್ರೆಡಿಟಲ್ಲಿ ಏನಾಗ್ತದೆ, ಕ್ರೆಡಿಟಲ್ಲಿ ಬೇರೆ ಏನಿಲ್ಲ, ಅಲ್ಲಿ ಬಾಟ್ ಸ್ಟ್ಯಾಂಪ್ಸ್ ಎರಡೇ ವರ್ಡ್ ಇರೋದು. ಬಾಟ್ ಅಂದರೆ ಪರ್ಚೇಸ್ನ ಹಾಕುವಂತಿಲ್ಲ ಅಂತ ಹೇಳಿದೆ ನಾನು. ಪರ್ಚೇಸ್ಡ್ ಗೂಡ್ಸ್ ಅಂದರೆ ಮಾತ್ರ ನಾವು ಪರ್ಚೇಸ್ ಹಾಕೋದು, ಇಲ್ಲದಿದ್ದರೆ ಐಟಮ್ ಇದ್ದು ನೇಮ್, ಹೌದಾ? ಬಾಟನ್ನು ನಾವು ಇನ್ನೊಮ್ಮೆ ಆನ್ಸರ್ ಆಗಿ ತೊಗೊಳ್ಳೋ ಹಾಗಿಲ್ಲ. ಸೊ ಏನನ್ನು ಪೇ ಮಾಡಿದ್ದಾರೆ, ಕ್ಯಾಶನ್ನೇ. ಅಲ್ಲಿ ಏನೂ ಇರದಿದ್ದರೆ, ನಿಮಗೇನಾದರೂ ಅಷ್ಟು ಕನ್ಫ್ಯೂಷನ್ ಆದರೆ, ಏನೂ ಇರದಿದ್ದರೆ ಕ್ಯಾಶ್ ಅಂತ ಹಾಕಿಬಿಡಿ ಅಷ್ಟೆ. ಸೊ ನೆಕ್ಸ್ಟ್
100 ಅಂತ ಅಮೌಂಟ್ ಹಾಕಿ ಅದಾದಮೇಲೆ ನರೇಷನನ್ನು ಹಾಕಬೇಕು. ಸೊ ಇಲ್ಲಿ ಬೀಯಿಂಗ್ ಬಾಟ್ ಸ್ಟ್ಯಾಂಪ್ಸ್ ಅಂತ ಹಾಕಬೇಕು. ಬಾಟ್ ಸ್ಟ್ಯಾಂಪ್ಸ್. ಸೊ ನೆಕ್ಸ್ಟ್ ಸೆವೆಂತ್ ಕ್ವಶನ್. ಇಲ್ಲಿಗ ನಾನು ಕ್ಯಾಶ್ ಪರ್ಚೇಸ್ ಮೇಡ್ ಅಂತಿದೆ, ಹೌದಾ? ಸೆವೆಂತ್ ಕ್ವಶನ್ ಕ್ಯಾಶ್ ಪರ್ಚೇಸ್ ಮೇಡ್. ಸೊ ಕ್ಯಾಶ್ ಪರ್ಚೇಸ್ ಮೇಡ್ ಅಂದರೆ ಇಲ್ಲಿ ಎರಡೇ ವರ್ಡ್ ಇರೋದು, ಒಂದು ಕ್ಯಾಶ್ ಇನ್ನೊಂದು ಪರ್ಚೇಸ್. ಸೊ ಪರ್ಚೇಸ್ ಯಾವುದರಲ್ಲಿ ಬರ್ತದೆ ಅಂತ ಹೇಳಿದ್ದೆ ನಾನು? ಪರ್ಚೇಸ್ ಯಾವತ್ತು ಡೆಬಿಟಲ್ಲೇ ಬರೋದು, ಚೇಂಜ್ ಆಗಲ್ಲ ಅಂತ ಹೇಳಿದ್ದೆ, ಹೌದಾ? ಸೊ ಈಗ ಬೈ ಮತ್ತು ಟು ಅಂತ ಎರಡು ಆಪ್ಷನ್ ಇರುವಾಗ ಬೈಯಲ್ಲಿ ಪರ್ಚೇಸ್ ಅಂತ ಗೊತ್ತಾಯ್ತು ನಮಗೆ. ಸೊ ಉಳಿದದ್ದು ಸಿ ಆರ್ ಅಂತ ಇದೆ. ಸೊ ಸಿ ಆರಲ್ಲಿ ಏನು ಬರ್ತದೆ? ಸಿ ಆರಲ್ಲಿ ಕ್ಯಾಶ್ ಅಂತ ಬರ್ತದೆ, ಯಾಕೆಂದರೆ ಉಳಿದದ್ದು ಅದೊಂದೇ, ಹೌದಾ? ಸೊ ಅಲ್ಲಿ ನಾವು ಕ್ಯಾಶ್ ಅಂತ ಹಾಕಬೇಕು. ಸೊ ಎಂಟ್ರಿಯಲ್ಲಿ ಬೈ ಪರ್ಚೇಸ್ ಡೆಬಿಟ್, ಅದೇ ಟು ಕ್ಯಾಶ್ ಕ್ರೆಡಿಟ್ ಅಂತ ಹಾಕಬೇಕು. ಬೈ ಪರ್ಚೇಸ್ ಡೆಬಿಟ್ DR ಟು ಕ್ಯಾಶ್ ಕ್ರೆಡಿಟ್ ಅಂತ ಹಾಕಬೇಕು. ಅದಾದಮೇಲೆ ಎಷ್ಟು ಅಮೌಂಟ್ ಅಂತ ನೋಡಿಕೊಂಡು ನರೇಷನನ್ನು ಹಾಕಿದರೆ ಆಯಿತು. ಬೀಯಿಂಗ್ ಕ್ಯಾಶ್ ಪರ್ಚೇಸ್ ಮೇಡ್. ಸೊ ಅಮೌಂಟ್ ಎಷ್ಟು ಅಂತ ನೋಡ್ಕೊಳ್ಳಿ. 500. ಅದೇ ನೆಕ್ಸ್ಟ್ ಇಲ್ಲಿ ಕೂಡ 500. ಅದಾದಮೇಲೆ ನೆಕ್ಸ್ಟ್ 8th ಎಂಟ್ರಿ. ಸೊ 8th ಕ್ವಶನ್ ಏನು? ಸೊ 8th ಕ್ವಶನಲ್ಲಿ ನಮಗೆ ಸೇಮ್ ಆಗೋ ಥರನೇ ಪರ್ಚೇಸ್ ಕ್ಯಾಶ್ ಹಾಗೇನೆ ಇತ್ತಲ್ವ, ಕ್ಯಾಶ್ ಪರ್ಚೇಸ್ ಮೇಡ್. ಇದು ಹೀಗೇ ನೋಡಿ, ಕ್ಯಾಶ್ ಸೇಲ್ಸ್ ಮೇಡ್ ಅಂತ ಇದೆ. ಸೊ ಕ್ಯಾಶ್ ಸೇಲ್ಸ್ ಮೇಡಲ್ಲೂ ನಿಮಗೆ ಎರಡೇ ವರ್ಡ್ ಇರೋದು, ಒಂದು ಕ್ಯಾಶ್ ಅಂತ ಇನ್ನೊಂದು ಸೇಲ್ಸ್ ಅಂತ. ಸೊ ಇದನ್ನು ನೀವು ಗೆಸ್ ಮಾಡ್ಬೋದು ನೋಡಿ. ಬೈ ಟು ಸೇಲ್ಸ್, ಯಾಕೆಂದರೆ ಸೇಲ್ಸ್ ಯಾವತ್ತು ಕ್ರೆಡಿಟಲ್ಲಿ ಬರೋದು. ಸೊ ನೆಕ್ಸ್ಟ್ ಡೆಬಿಟಲ್ಲಿ ಕ್ಯಾಶ್ ಅಂತ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಅಮೌಂಟನ್ನು ಹಾಕಿ ಅದಾದಮೇಲೆ ನರೇಷನನ್ನು ಹಾಕಿದರೆ ಆಯಿತು. ಬೀಯಿಂಗ್ ಕ್ಯಾಶ್ ಸೇಲ್ಸ್ ಮೇಡ್ ಅಂತ ಹಾಕಬೇಕು. ಸೊ ಇಲ್ಲಿಗೆ ನಮ್ಮ 8th ಎಂಟ್ರಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 9th ಒನ್. ಸೊ 9th ಎಂಟ್ರಿಗೆ ಕೂಡ ನಾನಿಲ್ಲಿ ಬೈ DR ಮತ್ತು 2 CR ಅನ್ನು ಫಸ್ಟೇ ಬರೆದಿಟ್ಕೊಳ್ತೀನಿ. 9th ಎಂಟ್ರಿ. ಸೊ 9th ಎಂಟ್ರಿಯಲ್ಲಿ ಏನಿದೆ ಅಂದರೆ ಕ್ವಶನ್ ಪೇಯ್ಡ್ ರೆಂಟ್ ಅಂತ ಇದೆ. ಸೊ ಇಲ್ಲಿ ಪೇಯ್ಡ್ ರೆಂಟ್ ಅಂದರೆ ರೆಂಟನ್ನು ಪೇ ಮಾಡಿದ್ದಾರೆ ಅಂತ ಅರ್ಥ. ಸೊ ರೆಂಟನ್ನು ಪೇ ಮಾಡಿದರೆ, ಈಗ ಒಂದು ನೆನಪಿಟ್ಕೊಳ್ಳಿ, ಯಾವುದಕ್ಕೆ ನಾವು ಪೇ ಮಾಡಿದ್ರು, ಯಾವುದೇ ಆಗಲಿ, ಅದು ಏನೇ ಆಗಲಿ ಪೇ ಮಾಡಿದ್ರು ಅದನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಡೆಬಿಟಲ್ಲಿ ಏನು ಬರ್ತದೆ? ಡೆಬಿಟಲ್ಲಿ ರೆಂಟ್ ಅಂತ ಬರ್ತದೆ. ಸೊ ಅಮೌಂಟ್ ಹಾಕಿ ಯಾವುದನ್ನೇ ಪೇ ಮಾಡಿದ್ರು ಅದನ್ನು ಡೆಬಿಟ್ ಮಾಡಿದರೆ ಆಯಿತು. ಸೊ ಡೆಬಿಟಲ್ಲಿ ಅಮೌಂಟ್ 8000. ಸೊ 2 ಅಲ್ಲಿ ಬೇರೆ ಏನೂ ಇಲ್ಲ. ಸೊ ನಾನು ಅದಕ್ಕೋಸ್ಕರ ಕ್ಯಾಶ್ ಅಂತ ಹಾಕ್ತೀನಿ. ಕ್ಯಾಶ್. ಇಲ್ಲಿ ಕೂಡ 8000 ಹಾಕಿದರೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ನರೇಷನನ್ನು ಕೊಡಬೇಕು. ಪೇಯ್ಡ್ ರೆಂಟ್ ಅಂತ. ಬೀಯಿಂಗ್ ಪೇಯ್ಡ್ ರೆಂಟ್. ನೆಕ್ಸ್ಟ್ ಈಗ ಲಾಸ್ಟ್ ಕ್ವಶನ್ 10th ಒನ್. ಸೊ 10th ಒನ್ನಲ್ಲಿ ಒಂದು ಬೈ DR ಅಂತ ಬರೆದಿಟ್ಕೊಳ್ತೀನಿ, ಬಟ್ ಇದನ್ನು ನಾನು ಸಾಲ್ವ್ ಮಾಡಲ್ಲ, ಇದನ್ನು ನೀವೇ ಗೆಸ್ ಮಾಡಬೇಕು. ಸೊ 10th ಎಂಟ್ರಿ ಏನು ಬರ್ತದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಕರೆಕ್ಟ್ ರಾಂಗ್ ಅಂತ ನಾನು ಹೇಳ್ತೀನಿ. ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ₹2000 ಅಂತ ಇದೆ. ಸೊ ಸಿಮಿಲರ್, ಈಸಿ ಇದೆ. ಸೊ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ, ನಾನು ಕರೆಕ್ಟ್ ರಾಂಗ್ ಅಂತ ರಿಪ್ಲೈ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇವತ್ತಿಗೆ ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು
ಲೆಡ್ಜರನ್ನು ಹೇಗೆ ಮಾಡೋದಂತ ಹೇಳ್ತೀನಿ. ಇವತ್ತು ನಾವು ಫುಲ್ ಜರ್ನಲ್ ಎಂಟ್ರೀಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಡ್ಜರ್ ಎಂಟ್ರೀಸನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ. ಅದರ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟ್ಯಾಲಿ ಪ್ರೈಮ್ ಸಾಫ್ಟ್ವೇರನ್ನು ಹೇಗೆ ಯೂಸ್ ಮಾಡೋದಂತ ಹೇಳಿಕೊಡ್ತೀನಿ.